ಇವತ್ತು 2026ರ ಫೆಬ್ರವರಿ 26 ಐಸಿಸಿ ಮೆನ್ಸ್ ಟಿ20 ವಿಶ್ವಕಪ್ನಲ್ಲಿ ಒಂದು ಮಹತ್ವದ ಕಾದಾಟಕ್ಕೆ ವೇದಿಕೆ ಆಗಿದೆ ಅಂತ ಹೇಳಬಹುದು. ಇಲ್ಲಿ ಎರಡು ಬಲಿಷ್ಠ ಕ್ರಿಕೆಟ್ ಶಕ್ತಿಗಳಾದ ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗುತ್ತಿವೆ. ಭಾರತ ಹಾಗೂ ಶ್ರೀಲಂಕಾ ಜಂಟಿಯಾಗಿ ಆತಿಥ್ಯ ವಹಿಸಿರುವ ಈ ಟೂರ್ನಿ ಫೆಬ್ರವರಿ 7ರಂದು ಶುರುವಾಗಿದೆ, ಮಾರ್ಚ್ 8ರವರೆಗೆ ನಡೆಯಲಿದೆ. ಇದರಲ್ಲಿ ಒಟ್ಟು 20 ತಂಡಗಳು 55 ಪಂದ್ಯಗಳಲ್ಲಿ ಸ್ಪರ್ಧಿಸುತ್ತಿವೆ. ಈ ಪಂದ್ಯ ಬಹಳ ನಿರ್ಣಾಯಕ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸೂಪರ್ 8 ಹಂತಕ್ಕೆ ಹೋಗುವುದಕ್ಕೆ ಅಥವಾ ಗುಂಪಿನ ಅಂತಿಮ ಸ್ಥಾನಗಳ ಮೇಲೆ ಇದು ನೇರವಾಗಿ ಪರಿಣಾಮ ಬೀರಬಹುದು. ಭಾರತ ಮತ್ತು ಶ್ರೀಲಂಕಾದ ಉಪಖಂಡದ ಪಿಚ್ಗಳಲ್ಲಿ ಎರಡೂ ತಂಡಗಳು ನಿರ್ಣಾಯಕ ಅಂಕಗಳಿಗಾಗಿ ತೀವ್ರ ಪೈಪೋಟಿ ನಡೆಸಲಿವೆ. ಈ ಟೂರ್ನಿಯ ಫಾರ್ಮ್ಯಾಟ್ ಹೇಗಿದೆ ಅಂದ್ರೆ, ಗುಂಪು ಹಂತದಲ್ಲಿ 20 ತಂಡಗಳನ್ನ ತಲಾ 5 ತಂಡಗಳ 4 ಗುಂಪುಗಳಿಸಲಾಗಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೂಪರ್ 8 ಹಂತಕ್ಕೆ ಪ್ರವೇಶ ಮಾಡುತ್ತವೆ. ಆಮೇಲೆ ಸೂಪರ್ 8 ಹಂತದಲ್ಲಿ ತಲಾ 4 ತಂಡಗಳ 2 ಗುಂಪುಗಳಿರುತ್ತವೆ. ಅಲ್ಲಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಹೋಗುತ್ತವೆ. ಸ್ಪರ್ಧಾತ್ಮಕ ಹಂತಗಳಲ್ಲಿ ಮುಂದೆ ಹೋಗಿ ನಾಕೌಟ್ ಹಂತದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳೋಕೆ ಮತ್ತು ಅಂತಿಮವಾಗಿ ಟಿ20 ವಿಶ್ವಕಪ್ ಟ್ರೋಫಿ ಎತ್ತಿ ಹಿಡಿಯೋಕೆ ಈ ಪಂದ್ಯದಲ್ಲಿ ಗೆಲ್ಲೋದು ಎರಡೂ ತಂಡಗಳಿಗೆ ಬಹಳ ಮುಖ್ಯ. ಎರಡೂ ತಂಡಗಳಲ್ಲಿ ಅನುಭವಿ ಅಂತಾರಾಷ್ಟ್ರೀಯ ಆಟಗಾರರು ಹಾಗೂ ಅದ್ಭುತ ಯುವ ಪ್ರತಿಭೆಗಳ ಮಿಶ್ರಣ ಇರೋದ್ರಿಂದ ತಂತ್ರಗಾರಿಕೆ ಮತ್ತು ಆಟಗಾರರ ವೈಯಕ್ತಿಕ ಪ್ರದರ್ಶನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ. ಇದರಿಂದ ಒಂದು ರೋಚಕ ಕದನ ನಿರೀಕ್ಷಿಸಬಹುದು. ಈ ಎರಡೂ ತಂಡಗಳ ನಡುವೆ ಐತಿಹಾಸಿಕ ಪೈಪೋಟಿ ಇರೋದ್ರಿಂದ ಇದು ಪಂದ್ಯಕ್ಕೆ ಇನ್ನಷ್ಟು ರೋಮಾಂಚನ ತುಂಬಿದೆ. ಹೀಗಾಗಿ ಈ ಕಾದಾಟ ಟೂರ್ನಿಯಲ್ಲೇ ಅತಿ ಹೆಚ್ಚು ನಿರೀಕ್ಷಿಸಲಾದ ಪಂದ್ಯಗಳಲ್ಲಿ ಒಂದಾಗಿದೆ. ಈ ಪಂದ್ಯಕ್ಕೆ ಕಣಕ್ಕಿಳಿಯುತ್ತಿರುವ ವೆಸ್ಟ್ ಇಂಡೀಸ್ ತಂಡ ತಮ್ಮ ಆಕ್ರಮಣಕಾರಿ ಟಿ20 ಕ್ರಿಕೆಟ್ಗೆ ಈಗಾಗಲೇ ಹೆಸರುವಾಸಿ. ಅಬ್ಬರದ ಬ್ಯಾಟಿಂಗ್ ಮತ್ತು ಬಹುಮುಖ ಪ್ರತಿಭೆಯ ಆಲ್ರೌಂಡರ್ಗಳಿಂದ ತುಂಬಿದೆ ಈ ತಂಡ. ಶೈ ಹೋಪ್ ನಾಯಕತ್ವದಲ್ಲಿ ತಂಡ ಸಾಂಪ್ರದಾಯಿಕವಾಗಿ ಸ್ಪಿನ್ನರ್ಗಳಿಗೆ ಸಹಾಯ ಮಾಡುವ ಮತ್ತು ಬಿಗ್ ಹಿಟ್ಟಿಂಗ್ಗೆ ಅವಕಾಶ ಕೊಡುವ ಪಿಚ್ಗಳಲ್ಲಿ ತಮ್ಮ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಗುರಿಯನ್ನು ಇಟ್ಟುಕೊಂಡಿದೆ. ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಪ್ರಮುಖ ಆಟಗಾರರು ಅಂದ್ರೆ ಆಲ್ರೌಂಡರ್ಗಳಾದ ರೊಮಾರಿಯೋ ಶೆಫರ್ಡ್ ಮತ್ತು ಜೇಸನ್ ಹೋಲ್ಡರ್. ಬ್ಯಾಟ್ ಮತ್ತು ಬಾಲ್ ಎರಡರಲ್ಲೂ ಮಿಂಚಬಲ್ಲ ಇವರು ನಿರ್ಣಾಯಕ ವಿಕೆಟ್ಗಳನ್ನು ಕಬಳಿಸುವುದಲ್ಲದೆ ಕೊನೆಯ ಓವರ್ಗಳಲ್ಲಿ ಅತಿ ಮುಖ್ಯವಾದ ರನ್ಗಳನ್ನು ಸಹ ಗಳಿಸುತ್ತಾರೆ. ಮಧ್ಯಮ ಕ್ರಮಾಂಕದಲ್ಲಿ ರಾಸ್ಟನ್ ಚೇಸ್ ಸ್ಥಿರವಾದ ಆಟವಾಡುವುದರ ಜೊತೆಗೆ ಪರಿಣಾಮಕಾರಿ ಆಫ್ ಸ್ಪಿನ್ ಬೌಲಿಂಗ್ ಕೂಡ ಮಾಡಬಲ್ಲರು. ಇನ್ನು ಶರ್ಫೇನ್ ಮತ್ತು ಮಾಜಿ ನಾಯಕ ರೋಮನ್ ಪೊವೆಲ್ ಅಂತ ಆಟಗಾರರು ಕೆಲವೇ ಓವರ್ಗಳಲ್ಲಿ ಪಂದ್ಯದ ಚಿತ್ರಣವನ್ನೇ ಬದಲಿಸಬಲ್ಲ ಅಬ್ಬರದ ಬ್ಯಾಟಿಂಗ್ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ತಂಡದಲ್ಲಿ ಒಂದು ಬಲಿಷ್ಠ ಸ್ಪಿನ್ ಬೌಲಿಂಗ್ ವಿಭಾಗವೂ ಇದೆ. ಇದು ಉಪಖಂಡದ ಪಿಚ್ಗಳಲ್ಲಿ ಗೆಲ್ಲಲು ತುಂಬಾ ಮುಖ್ಯ. ಇದರ ಜೊತೆಗೆ ಆರಂಭದಲ್ಲಿ ಸಿಗುವ ಸ್ವಿಂಗ್ ಮತ್ತು ಸೀಮ್ ಚಲನೆಯನ್ನು ಬಳಸಿಕೊಂಡು ವಿಕೆಟ್ ಪಡೆಯಬಲ್ಲ ವೇಗದ ಬೌಲರ್ಗಳೂ ಇದ್ದಾರೆ. ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ವೆಸ್ಟ್ ಇಂಡೀಸ್ ತಂಡದ ಪ್ರದರ್ಶನ ಯಾವಾಗಲೂ ಉತ್ತಮ. 2 ಬಾರಿ ಕಪ್ ಗೆದ್ದಿರುವ ಈ ತಂಡ ಈಗಿನ ಸ್ಕ್ವಾಡ್ ಅನ್ನು ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವಂತೆ ಮತ್ತು ತಮ್ಮ ಎಂದಿನ ಕೆರಿಬಿಯನ್ ಸ್ಟೈಲ್ ಅನ್ನು ಹಾಗೆಯೇ ಉಳಿಸಿಕೊಳ್ಳುವಂತೆ ರೂಪಿಸಿದೆ. 2024ರ ಆರಂಭದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿ ತೋರಿಸಿರುವ ಅವರ ಇತ್ತೀಚಿನ ಪ್ರದರ್ಶನ ಯಾವುದೇ ಎದುರಾಳಿಯನ್ನು ಮಣಿಸುವ ಅವರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನು ದಕ್ಷಿಣ ಆಫ್ರಿಕಾ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಈ 2026ರ ಟಿ20 ವಿಶ್ವಕಪ್ಗೆ ತುಂಬಾ ಬಲಿಷ್ಠ ಮತ್ತು ಸಮತೋಲಿತ ತಂಡದ ಜೊತೆ ಎಂಟ್ರಿ ಕೊಡುತ್ತಿದೆ. ನಾಯಕ ಐಡೆನ್ ಮಾರ್ಕ್ರಮ್ ಅವರ ಚಾಣಾಕ್ಷ ನಾಯಕತ್ವದಲ್ಲಿ ತಂಡ ಮುನ್ನಡೆಯಲಿದೆ. ಪ್ರೋಟೀಸ್ ತಂಡ ಅಂದ್ರನೇ ತಮ್ಮ ಬಲಿಷ್ಠ ವೇಗದ ಬೌಲಿಂಗ್ ಮತ್ತು ಸ್ಫೋಟಕ ಬ್ಯಾಟಿಂಗ್ ಲೈನಪ್ಗೆ ಹೆಸರುವಾಸಿ. ಹಾಗಾಗಿ ಟಿ20 ಮಾದರಿಯಲ್ಲಿ ಅವರು ಬಲಿಷ್ಠ ಶಕ್ತಿಯಾಗಿದ್ದಾರೆ. ಅನುಭವಿ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಕ್ವಿಂಟನ್ ಡಿ ಕಾಕ್ ಅಗ್ರ ಕ್ರಮಾಂಕದಲ್ಲಿ ಆಕ್ರಮಣಕಾರಿ ಆರಂಭ ನೀಡಲು ಹೆಸರುವಾಸಿ. ಅವರು ತಂಡಕ್ಕೆ ಪ್ರಮುಖ ಬಲ. ಇನ್ನು ಡೆತ್ ಓವರ್ಗಳಲ್ಲಿ ಡೇವಿಡ್ ಮಿಲ್ಲರ್ ಅವರ ನಿರ್ಣಾಯಕ ಫಿನಿಶಿಂಗ್ ಸಾಮರ್ಥ್ಯ ತಂಡಕ್ಕಿದೆ. ಬೌಲಿಂಗ್ ವಿಭಾಗವನ್ನ ಕಗಿಸೋ ರಬಾಡ ಅವರ ಬಲಿಷ್ಠ ವೇಗ ಮುನ್ನಡೆಸಲಿದೆ. ಪವರ್ಪ್ಲೇ ಆಗ್ಲಿ ಅಥವಾ ಡೆತ್ ಓವರ್ಗಳಾಗ್ಲಿ ವೇಗದ ಯಾರ್ಕರ್ಗಳನ್ನು ಹಾಕಿ ಪ್ರಮುಖ ವಿಕೆಟ್ ಸಾಮರ್ಥ್ಯ ಎದುರಾಳಿ ತಂಡಗಳಿಗೆ ಖಂಡಿತ ಅಪಾಯಕಾರಿ. ಅವರಿಗೆ ಸಹ ವೇಗದ ಬೌಲರ್ ಆನ್ರಿಚ್ ನಾಟ್ಜೆ ಮತ್ತು ನೈಜ ವೇಗ ಮತ್ತು ಬೌನ್ಸ್ ಇರುವ ಇತರ ವೇಗದ ಬೌಲರ್ಗಳು ಸಾಥ್ ನೀಡುತ್ತಾರೆ. ಸ್ಪಿನ್ ವಿಭಾಗದಲ್ಲಿ ಕೇಶವ್ ಮಹಾರಾಜ್ ಮತ್ತು ಜಾರ್ಜ್ ಲಿಂಡೆ ಇದ್ದಾರೆ. ಮಧ್ಯಮ ಓವರ್ಗಳಲ್ಲಿ ವಿಕೆಟ್ ಪಡೆಯುವ ಜೊತೆಗೆ ರನ್ ನಿಯಂತ್ರಣವನ್ನು ಕೂಡ ಮಾಡುತ್ತಾರೆ. ಇದು ಏಷ್ಯಾದ ಪಿಚ್ಗಳಲ್ಲಿ ಟಿ20 ಕ್ರಿಕೆಟ್ನಲ್ಲಿ ಬಹಳ ಮುಖ್ಯ. ವಿಶ್ವಕಪ್ಗೆ ಮುಂಚೆ ಒಂದಷ್ಟು ಆಟಗಾರರ ಗಾಯದ ಸಮಸ್ಯೆಗಳು, ಪೂರ್ವಭಾವಿ ತಂಡದಲ್ಲಿ ಬದಲಾವಣೆಗಳಾಗಿದ್ದರೂ ಕೂಡ ದಕ್ಷಿಣ ಆಫ್ರಿಕಾ ತಂಡದ ಆಳ ಮತ್ತು ಸಮತೋಲನ ನೋಡಿದ್ರೆ ಅವರು ತಮ್ಮ ಮೊದಲ ಟಿ20 ವಿಶ್ವಕಪ್ ಪ್ರಶಸ್ತಿ ಗೆಲ್ಲಲು ಸಜ್ಜಾಗಿದೆ ಅಂತ ಹೇಳಬಹುದು. ಇತ್ತೀಚಿನ ಟಿ20 ಸರಣಿಗಳಲ್ಲಿ ಅವರ ಸ್ಥಿರ ಪ್ರದರ್ಶನ ಜಾಗತಿಕ ಮಟ್ಟದ ಪಂದ್ಯಾವಳಿಗೆ ಅವರು ಸಿದ್ಧರಾಗಿದ್ದಾರೆ ಅನ್ನೋದನ್ನ ತೋರಿಸಿದೆ. ವೆಸ್ಟ್ ಇಂಡೀಸ್ ಮತ್ತೆ ಸೌತ್ ಆಫ್ರಿಕಾ ನಡುವಿನ ಪಂದ್ಯದಲ್ಲಿ ಪಂದ್ಯದ ಫಲಿತಾಂಶವನ್ನೇ ನಿರ್ಧರಿಸಬಲ್ಲ ಒಂದಿಷ್ಟು ಪ್ರಮುಖ ಕಾಳಗಗಳು ನಡೆಯಲಿವೆ ಅಂತ ನಿರೀಕ್ಷಿಸಲಾಗಿದೆ. ಕಗಿಸೋ ರಬಾಡ ನೇತೃತ್ವದ ಸೌತ್ ಆಫ್ರಿಕಾದ ಬಲಿಷ್ಠ ವೇಗದ ಬೌಲಿಂಗ್ ಆಳಿ ಹಾಗೂ ಶಾಯ್ ಹೋಪ್, ಬ್ರಾಂಡನ್ ಕಿಂಗ್ರಂತಹ ವೆಸ್ಟ್ ಇಂಡೀಸ್ನ ಸ್ಫೋಟಕ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳ ನಡುವಿನ ನೇರ ಹಣಾಹಣಿ ಪಂದ್ಯದ ಪ್ರಮುಖ ಹೈಲೈಟ್ ಆಗಲಿದೆ. ರೋಮನ್ ಪೊವೆಲ್ ಮತ್ತೆ ಶರ್ಫೇನ್ ರುದರ್ಫೋರ್ಡ್ ಸೇರಿ ವೆಸ್ಟ್ ಇಂಡೀಸ್ನ ಪವರ್ ಹಿಟ್ಟರ್ಸ್, ಕೇಶವ್ ಮಹಾರಾಜ್ರಂತಹ ಪ್ರೋಟೀಸ್ ವೇಗಿಗಳು ಹಾಗೂ ಸ್ಪಿನ್ನರ್ಗಳು ಹಾಕುವ ಟೈಟ್ ಲೈನ್ಸ್ ಮತ್ತೆ ವೇರಿಯೇಷನ್ಸ್ಗಳನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ತುಂಬಾನೇ ಮುಖ್ಯವಾಗಲಿದೆ. ಇನ್ನೊಂದೆಡೆ ಜೇಸನ್ ಹೋಲ್ಡರ್ ಮತ್ತೆ ರೊಮಾರಿಯೋ ಶೆಫರ್ಡ್ ಸೇರಿದಂತೆ ವೆಸ್ಟ್ ಇಂಡೀಸ್ನ ಆಲ್ರೌಂಡರ್ಸ್
ಸೌತ್ ಆಫ್ರಿಕಾದ ಡೈನಾಮಿಕ್ ಬ್ಯಾಟಿಂಗ್ ಲೈನ್ಅಪ್ಗೆ ಕಡಿವಾಣ ಹಾಕಿ ಮಿಡಲ್ ಆರ್ಡರ್ನಲ್ಲಿರುವ ಯಾವುದೇ ದೌರ್ಬಲ್ಯಗಳನ್ನು ಬಳಸಿಕೊಳ್ಳಲು ನೋಡ್ತಾರೆ. ಇಂಡಿಯಾ ಮತ್ತೆ ಶ್ರೀಲಂಕಾದ ಪಿಚ್ ಕಂಡೀಷನ್ಗಳು ಸಾಮಾನ್ಯವಾಗಿ ವೇಗ ಮತ್ತೆ ಸ್ಪಿನ್ಗೆ ಸಮತೋಲನ ನೀಡುತ್ತವೆ. ಇಲ್ಲಿ ತಿರುವು ಪಡೆಯುವ ಸ್ಪಿನ್ನರ್ಸ್ ಅಥವಾ ನಿಖರವಾದ ಸ್ಲೋವರ್ ಡೆಲಿವರೀಸ್ ಹಾಕುವ ಬೌಲರ್ಸ್ಗೆ ಹೆಚ್ಚಾಗಿ ಅನುಕೂಲಕರವಾಗಿರುತ್ತವೆ. ಮಿಡಲ್ ಓವರ್ಸ್ಗಳಲ್ಲಿ ಸ್ಪಿನ್ ಬೌಲರ್ಗಳನ್ನ ಟಾಕ್ಟಿಕಲ್ ಆಗಿ ಹೇಗೆ ಬಳಸಿಕೊಳ್ತಾರೆ ಹಾಗೂ ಎರಡೂ ತಂಡಗಳ ಡೆತ್ ಬೌಲಿಂಗ್ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅನ್ನೋದು ರನ್ ಹರಿವನ್ನ ಕಂಟ್ರೋಲ್ ಮಾಡೋಕೆ ಅಥವಾ ಸ್ಕೋರಿಂಗ್ ರೇಟ್ ಜಾಸ್ತಿ ಮಾಡೋಕೆ ನಿರ್ಣಾಯಕ ಪಾತ್ರ ವಹಿಸಲಿದೆ. ಪಂದ್ಯ ಸಾಗಿದಂತೆ ನಾಯಕರಾದ ಐಡನ್ ಮಾರ್ಕ್ರಮ್ ಮತ್ತೆ ಶಾಯ್ ಹೋಪ್ ಫೀಲ್ಡ್ ಪ್ಲೇಸ್ಮೆಂಟ್, ಬೌಲಿಂಗ್ ಚೇಂಜ್ಸ್ ಮತ್ತೆ ಬ್ಯಾಟಿಂಗ್ ಆರ್ಡರ್ ಬದಲಾವಣೆಗಳ ಬಗ್ಗೆ ಚಾಣಾಕ್ಷ ನಿರ್ಧಾರಗಳನ್ನು ಮಾಡಬೇಕಾಗುತ್ತೆ. ಇದರಿಂದಾಗಿ ಅವರಿಗೆ ಪ್ರಮುಖ ಅಡ್ವಾಂಟೇಜ್ ಸಿಗಲಿದೆ. ಮ್ಯಾಚ್ ರಿಸಲ್ಟ್: ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾ ಎರಡೂ ತಂಡಗಳ 2026 ಟಿ20 ವಿಶ್ವಕಪ್ ಪಯಣಕ್ಕೆ ಭಾರೀ ಮುಖ್ಯವಾಗುತ್ತೆ. ಗೆಲುವು ಸಿಕ್ಕರೆ ಅದು ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. ಅವರ ನೆಟ್ ರನ್ ರೇಟ್ ಸುಧಾರಿಸುತ್ತೆ ಮತ್ತು ಗ್ರೂಪ್ನಲ್ಲಿ ಅವರ ಸ್ಥಾನ ಗಟ್ಟಿಯಾಗುತ್ತೆ. ಸೂಪರ್ 8 ಹಂತಕ್ಕೆ ಹಾಗೂ ಅದಕ್ಕೂ ಮುಂದಿನ ಹಂತಕ್ಕೆ ಹೋಗಲು ಇದು ಬಹಳ ಮುಖ್ಯ. ವೆಸ್ಟ್ ಇಂಡೀಸ್ ವಿಷಯಕ್ಕೆ ಬಂದ್ರೆ ಸೌತ್ ಆಫ್ರಿಕಾದಂತಹ ಬಲಿಷ್ಠ ತಂಡದ ವಿರುದ್ಧ ಗೆಲ್ಲೋದು ಅವರ ಟೈಟಲ್ ಗೆಲ್ಲೋ ಕನಸನ್ನ ಗಟ್ಟಿಮಾಡುತ್ತೆ. ಟೂರ್ನಮೆಂಟ್ ಶುರುವಿನಲ್ಲಿಯೇ ಒಂದು ಪ್ರಮುಖ ಮೊಮೆಂಟಮ್ ಕೂಡ ಸಿಕ್ಕಂತಾಗುತ್ತೆ. ಹಾಗೆಯೇ ಸೌತ್ ಆಫ್ರಿಕಾ ತಂಡಕ್ಕೂ ಈ ಗೆಲುವು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಅವರಿಗಿರುವ ಹಿಂದಿನ ಕಹಿ ನೆನಪುಗಳನ್ನು ಮೆಟ್ಟಿ ನಿಲ್ಲಲು ಒಂದು ಪ್ರಮುಖ ಹೆಜ್ಜೆಯಾಗುತ್ತೆ. ಮೊದಲ ವಿಶ್ವಕಪ್ ಟೈಟಲ್ ಗೆಲ್ಲಲು ತಾವು ಪ್ರಬಲ ಸ್ಪರ್ಧಿಗಳು ಅಂತ ಜಗತ್ತಿಗೆ ತೋರಿಸಿಕೊಡುತ್ತೆ. ಗ್ರೂಪ್ ಮತ್ತು ಸೂಪರ್ 8 ಹಂತಗಳಲ್ಲಿರುವ ಸ್ಪರ್ಧೆಯ ತೀವ್ರತೆಯನ್ನ ನೋಡಿದ್ರೆ ಪ್ರತಿ ಪಾಯಿಂಟ್, ಪ್ರತಿ ಗೆಲುವು ಬಹಳ ಮುಖ್ಯ. ಹಾಗಾಗಿ ಈ ಮ್ಯಾಚ್ ಕೇವಲ ಒಂದು ಆಟ ಮಾತ್ರ ಅಲ್ಲ, ಇದು ಮುಂದೆ ಹೋಗೋ ಹಾದಿಯನ್ನ ನಿರ್ಧರಿಸುವಂತದ್ದು. ಟೂರ್ನಮೆಂಟ್ ಸಾಗುತ್ತಾ ಹೋದಂತೆ ಇಂತಹ ಮ್ಯಾಚ್ಗಳಲ್ಲಿ ಕಲಿತ ತಂತ್ರಗಾರಿಕೆಯ ಪಾಠಗಳು ಮತ್ತು ತಂಡಗಳ ಪ್ರದರ್ಶನಗಳು ಅವರ ಸ್ಟ್ರಾಟಜಿಗಳನ್ನ ಮತ್ತು ಆತ್ಮವಿಶ್ವಾಸವನ್ನ ರೂಪಿಸುತ್ತೆ. ಅಭಿಮಾನಿಗಳು ಜಿದ್ದಾಜಿದ್ದಿಯ ಪಂದ್ಯವನ್ನ ನಿರೀಕ್ಷಿಸಬಹುದು. ಇದು ಟಿ20 ಕ್ರಿಕೆಟ್ನ ಅತ್ಯುತ್ತಮ ಅಂಶಗಳನ್ನ ತೋರಿಸುತ್ತೆ ಮತ್ತು ವಿಶ್ವ ಕ್ರಿಕೆಟ್ನಲ್ಲಿ ತಮ್ಮ ಪ್ರಾಬಲ್ಯ ಮೆರೆಯಲು ಎರಡು ತಂಡಗಳು ನಿರ್ಣಾಯಕ ಮುನ್ನಡೆ ಪಡೆಯಲು ಹೋರಾಡುತ್ತವೆ.